ಹಾಯ್ ಹಲೋ ಫ್ರೆಂಡ್ಸ್, ಎಂ ಪಿ ಕುಕಿಂಗ್ ಬ್ಲಾಗ್ಸ್ಗೆ ಸ್ವಾಗತ. ನಾನಿವತ್ತು ಚಿಕನ್ ಲಿವರ್ ಮತ್ತು ಗುಂಡ್ಕಾಯಿ ಗ್ರೇವಿ ಮಾಡ್ತಾಯಿದ್ದೀನಿ. ಇದ್ರ ಜೊತೆ ನಾನು ಹಸಿ ಬೀನ್ಸ್ಗಳನ್ನ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಮಸಾಲೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಜಾರ್ಗೆ 1 ಕಪ್ ಈರುಳ್ಳಿ, 1 ಕಪ್ ಟೊಮೊಟೊ, ಅರ್ಧ ಕಪ್ ಕಡಲೆ, ಅರ್ಧ ಕಪ್ ಕೊತ್ತಂಬರಿ ಸೊಪ್ಪು, 1 ಕಪ್ ತೆಂಗಿನಕಾಯಿ ತುರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋತಾ ಇದ್ದೀನಿ. ಇದ್ರ ಜೊತೆ ಖಾರ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಅರಿಶಿನ ಪುಡಿ ಕೂಡ ಹಾಕೋತಾ ಇದ್ದೀನಿ. ನೀವು ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೀರು ರುಬ್ಬಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋತಾ ಇದ್ದೀನಿ. ಇದನ್ನು ರುಬ್ಕೊಬರ್ತೀನಿ. ನುಣ್ಣು ರುಬ್ಬಿದ್ದೀನಿ. ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ. ಚಕ್ಕೆ, ಸ್ಟಾರ್ ಹೂವು, ಮೆಣಸು, ಲವಂಗ ಕೂಡ ಹಾಕೊಂಡಿದ್ದೀನಿ. ಇದು ಸ್ವಲ್ಪ ಬಿಸಿ ಮಾಡ್ಕೊತೀನಿ. ಇದಕ್ಕೆ ಈರುಳ್ಳಿ, ಟೊಮಾಟೊನ ಹಾಕ್ಕೊಂಡು ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊತೀನಿ. ಇದಕ್ಕೆ ಹಸಿಮೆಣಸಿನ್ಕಾಯಿ ಕೂಡ ಹಾಕೋತಾ ಇದ್ದೀನಿ. ಒಂದೆರಡು ಹಸಿಮೆಣಸಿನ್ಕಾಯಿನ ಉದ್ದಕ್ಕೆ ಕಟ್ ಮಾಡಿದ್ದೆ. ಈಗ ಬೇಯಿಸ್ಕೊಂಡಿರೋಂತಹ ಬೀನ್ಸ್ ಕಾಳು ಮತ್ತು ಗುಂಡ್ಕಾಯಿನ ಇದ್ರೊಳಗೆ ಹಾಕ್ತಾಯಿದ್ದೀನಿ. ನೀವು ಇದಕ್ಕೆ ಅವರೆಕಾಳು ಕೂಡ ಹಾಕ್ಕೋಬೋದು ಫ್ರೆಂಡ್ಸ್. ನನಗೆ ಅವರೆಕಾಳು ಸಿಕ್ಕಿಲ್ಲ, ಅದಕ್ಕೋಸ್ಕರ ಈ ಕಾಳು ಹಾಕಿದ್ದೀನಿ. ತುಂಬ ಟೇಸ್ಟಾಗಿರುತ್ತೆ, ನೀವು ಟ್ರೈ ಮಾಡಿ. ಈಗ ಇದಕ್ಕೆ ರುಬ್ಬಿರೋಂಥ ಮಸಾಲನ ಹಾಕ್ಕೋತಾ ಇದ್ದೀನಿ. ನಾನೊಂದು ವಿಷಲ್ ಹೊಡೆಸ್ಕೊಂಡಿದ್ದೆ ಮೊದಲೇ. ಇದಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು ಸಲ ಆ ಥರ ಟ್ರೈ ಮಾಡಿ ಫ್ರೆಂಡ್ಸ್. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೋತಾ ಇದ್ದೀನಿ. ಈಗ ಒಂದು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಒಂದು ಕುದಿ ಬರೋವರೆಗೂ ಮುಚ್ಚಳ ಮುಚ್ಚಿಡ್ತೀನಿ. ಕುದಿ ಬಂದಿದೆ. ನಾನಿವಾಗ ಲಿವರ್ ಹಾಕ್ತಾಯಿದ್ದೀನಿ. ಇದು ಮೊದಲೇ ಹಾಕಿರೆ ಬೇಗ ಬೆಂದ್ಬಿಡುತ್ತೆ ಅಂತ ನಾನಿವಾಗ ಕುದಿಬೇಕಾದ್ರೆ ಹಾಕ್ತಾಯಿದ್ದೀನಿ. ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ನೀಟಾಗಿ ಬೇಯೋವರೆಗೂ ಮುಚ್ಚಳ ಮುಚ್ಚಿಡ್ತೀನಿ. ನೋಡಿ ಫ್ರೆಂಡ್ಸ್, ನೀಟಾಗಿ ಬೆಂದಿದೆ. ಆವಾಗ ಮಿಕ್ಸ್ ಮಾಡ್ಕೊತಾ ಇರಬೇಕು, ಇಲ್ಲಾಂದ್ರೆ ತಳ ಹಿಡಿಯುತ್ತೆ. ನಾನು ಮೊದಲೇ ಬೇಯಿಸ್ಕೊಂಡಿದ್ರಿಂದ ಬೇಗ ಬೆಂದಿದೆ. ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ. ಇದು ಚಪಾತಿ ಜೊತೆ, ಅನ್ನದ ಜೊತೆ, ಮುದ್ದೆ ಜೊತೆ, ಹಾಗೆ ದೋಸೆ ಜೊತೆ, ಪರೋಟ ಜೊತೆ, ಎಲ್ಲ ಜೊತೆ ತುಂಬಾ ಹೊಂದ್ಕೊಳ್ಳುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನನಗೊಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.